ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತಮತ ಸುಜ್ಞಾನಃ ಸುಖಶಕ್ತಿಪಯೋನಿಧಿಃ. ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ಥಿತಿಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಿ ಓಂ. ಸಮಸ್ತ ವೀಕ್ಷಕರಿಗೂ ಕೂಡ ಗುರುರಾಜಾಚಾರ್ ಮಾಡುವಂತಹ ನಮಸ್ಕಾರಗಳು. ಇವತ್ತಿನ ದಿವಸ ದಿನ ಭವಿಷ್ಯವನ್ನು ತಿಳಿಸ್ತಾ ದಿನದ ವೈಶಿಷ್ಟ್ಯತೆ ಏನು ಎಂಬುದರ ಬಗ್ಗೆ ಇವತ್ತಿನ ದಿವಸ ನಾನು ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಶ್ರೀ ವಿಶ್ವವಸು ನಾಮ ಸಂವತ್ಸರದ ದಕ್ಷಿಣಾಯಿಣೆ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷದ ಚೌತಿ ತಿಥಿ ಆಗಿರ್ತದೆ. ಇವತ್ತಿನ ದಿನ ಸೂರ್ಯೋದಯ ಸರಿಯಾಗಿ ಬೆಳಗ್ಗೆ 6:09 ಸೂರ್ಯೋದಯವಾಗ್ತದೆ. ಹಾಗೂ ಸೂರ್ಯ ಅಸ್ತಮ ಬಂದು 6:04 ಸಂಜೆ ಸೂರ್ಯ ಅಸ್ತಮವಾಗ್ತದೆ. ಇವತ್ತಿನ ದಿವಸ 10:30ಯಿಂದ 12 ಗಂಟೆಯವರೆಗೆ ರಾಹುಕಾಲವಿರ್ತದೆ. ಹಾಗೂ ಇವತ್ತಿನ ದಿವಸ ವೈಶಿಷ್ಟ್ಯತೆ ಅಂತಂದರೆ ಶುಕ್ರವಾರ ಮಹಾತಾಯಿಯನ್ನು ಪೂಜೆ ಮಾಡುವಂತಹ ದಿನವಾಗಿರ್ತದೆ. ಹಾಗಾಗಿ ಎಲ್ಲರೂ ಕೂಡ ಕೆಲಸ ಕಾರ್ಯಕ್ಕೆ ಹೋಗುವ ಮುನ್ನ ಮಹಾತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿ ಕೆಲಸ ಕಾರ್ಯಗಳಿಗೆ ಹೊರಟಾಗ ಅದರಲ್ಲಿ ಯಶಸ್ವಿಯನ್ನು ಕಾಣಬಹುದು. ಹಾಗೂ ಬೆಳಗಿನ ದಿವಸ ನಿಮ್ಮ ಪೂಜೆ ಸಮಯದಲ್ಲಿ ಮಹಾತಾಯಿಗೆ ದೀಪವನ್ನು ಹಚ್ಚಿದಾಗ ಇವತ್ತಿನ ದಿವಸ ವಿಶೇಷವಾದಂತಹ ದೇವಿಯ ಅನುಗ್ರಹ ನಿಮಗಾಗ್ತದೆ ಅಂತ ತಿಳಿಸ್ತಾ, ಪಾರಿಜಾತ ಹೂವಿನ ಪೂಜೆಯನ್ನು ಮಾಡೋದರಲ್ಲಿ ವಿಶೇಷವಾದಂತಹ ಫಲಗಳನ್ನು ಕೂಡ ಇವತ್ತಿನ ದಿವಸ ನೀವು ಕಾಣ್ತೀರಾ. ಯಾತಕ್ಕೆ ಅಂತಂದರೆ ಪಾರಿಜಾತ ಪುಷ್ಪ ದೇವರಿಗೆ ಪ್ರೀತಿಯಾದಂತಹ ಹೂ. ಅಂತಹ ಹೂವಿನಿಂದ ನೀವು ಪೂಜೆಯನ್ನು ಮಾಡಿದರೆ ವಿಶೇಷವಾದಂತಹ ಫಲಗಳನ್ನು ನೀವು ಪಡಿತೀರಾ ಅಂತ ಹೇಳಲಿಕ್ಕಾಗಿ ಇವತ್ತಿನ ದಿವಸ ಪಾರಿಜಾತದ ಹೂವನ್ನು ಪೂಜೆ ಮಾಡೋದು ಉತ್ತಮ ಅಂತಲೂ ಕೂಡ ತಿಳಿಸ್ತಾ ಇದ್ದೇನೆ. ಹಾಗೂ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗಬೇಕು ಅಂತಂದರೆ ಮಹಾತಾಯಿಯ ಲಲಿತ ಸಹಸ್ರನಾಮ ಆಗಿರಬಹುದು, ಲಕ್ಷ್ಮೀ ಅಷ್ಟೋತ್ತರ ಆಗಿರಬಹುದು, ಕುಂಕುಮಾರ್ಚನೆ ಆಗಿರಬಹುದು, ಹೀಗೆ ಯಾವುದಾದರೂ ಕೂಡ ನೀವು ಪಠಣವನ್ನು ಮಾಡಿದ್ರು ಅಥವಾ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸಿದ್ರು ಕೂಡ ವಿಶೇಷವಾದಂತಹ ಫಲಗಳನ್ನು ಕೂಡ ಇವತ್ತಿನ ದಿವಸ ನೀವು ಪಡಿತೀರಾ. ಇನ್ನು ವಿಶೇಷವಾಗಿ ಈ ದಿನದೊಂದು ಮಹಾತಾಯಿಯನ್ನು ಅಂದರೆ ಲಕ್ಷ್ಮೀ ದೇವಿಯನ್ನು ಪೂಜೆಯನ್ನು ಮಾಡೋದ್ರಿಂದ ಸಕಲ ಗ್ರಹಚಾರಗಳು, ಪೀಡಾ ಪರಿಹಾರಗಳು, ದಾರಿದ್ರ್ಯ ನಾಶನ ಎಲ್ಲವೂ ಕೂಡ ಆಗ್ತದೆ. ಶುಕ್ರವಾರದಂದು ಅನ್ನವನ್ನು ಯಾರೂ ಉಳಿಸಬಾರದು ಹಾಗೂ ಅನ್ನವನ್ನು ಬಿಸಾಡಬಾರದು. ಎಂದಕ್ಕೆ ಅಂತಂದರೆ ಅನ್ನದಲ್ಲಿ ಮಹಾತಾಯಿಯ ಅನುಗ್ರಹ ಇರುತ್ತೆ. ಹಾಗಾಗಿ ದಾರಿದ್ರ್ಯವೂ ಕೂಡ ಬರುತ್ತೆ ಹಾಗೆ ಮಾಡಿದರೆ ಅಂತಲೂ ಕೂಡ ತಿಳಿಸಲಾಗ್ತದೆ. ಹಾಗಾಗಿ ಈ ದಿನ ಯಾರೂ ಕೂಡ ಮಹಾತಾಯಿಯ ವಿರುದ್ಧವಾದಂತಹ ಕೆಲಸಗಳನ್ನು ಮಾಡಬಾರ್ದು ಅಂತಲೂ ಕೂಡ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಇನ್ನು ಮಹಾಲಕ್ಷ್ಮಿಗೆ ವಿಶೇಷವಾಗಿ ಕುಂಕುಮಾರ್ಚನೆ ಮಾಡೋದರಿಂದ ಸಕಲ ಪಾಪಗಳು ಕೂಡ ನಾಶವಾಗ್ತದೆ ಹಾಗೂ ದಾರಿದ್ರ್ಯ ನಾಶವಾಗ್ತದೆ, ಐಶ್ವರ್ಯ ಪ್ರಾಪ್ತಿಯಾಗ್ತದೆ ಹಾಗೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯವನ್ನು ಸಂಪಾದನೆಯನ್ನು ಮಾಡ್ತೀರಿ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡಿಬಹುದು. ಮಹಾತಾಯಿಯ ಕೃಪಾ ಕಟಾಕ್ಷವನ್ನು ಕೂಡ ನೀವು ಪಡಿತೀರಿ. ಇದರಿಂದ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ದುಷ್ಟ ಶಕ್ತಿಗಳು ಕೂಡ ಬರೋದಿಲ್ಲ ತಾಯಿಯನ್ನು ಪೂಜೆ ಮಾಡಿದ್ರೆ ಅಂತಲೂ ಕೂಡ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಹಾಗಾಗಿ 12 ರಾಶಿಯ ಭವಿಷ್ಯ ಅಂದರೆ ಮೇಷರಾಶಿಯಿಂದ ಹಿಡಿದುಕೊಂಡು ಮೀನ ರಾಶಿಯವರೆಗೂ ದಿನದ ಭವಿಷ್ಯ ಹೇಗಿದೆ ಅಂತ
ನೋಡೋಣ. ಮೇಷರಾಶಿಯವರಿಗೆ ಇವತ್ತು ಸ್ವಲ್ಪ ತೊಂದರೆ ಆಗುವಂತಹ ದಿನ. ಕೆಲಸ ಕಾರ್ಯಗಳಲ್ಲಾಗಿರಬಹುದು ಹಾಗೂ ಸ್ನೇಹಿತರಿಂದ ಸಂಬಂಧಿಕರಿಂದ ಅನಾನುಕೂಲತೆಗಳಾಗುವಂಥದ್ದಾಗಿರಬಹುದು. ಮೇಷರಾಶಿಯವರು ಆದಷ್ಟು ಎಚ್ಚರಿಕೆಯಿಂದ ಈ ದಿನವನ್ನು ನೋಡಿದ್ರೆ ಅವರಿಗೆ ಅನುಕೂಲಗಳಾಗ್ತದೆ ಹಾಗೂ ಎಲ್ಲ ಕೆಲಸಗಳಲ್ಲೂ ಕೂಡ ಅವರು ಜಾಗೃತೆಯಾಗಿ ಕೆಲಸವನ್ನು ಮಾಡಿದಾಗ ಅದರಿಂದ ತೊಂದರೆಗಳನ್ನು ಎದುರಿಸೋದು ತಪ್ಪಿಸಿಕೊಳ್ಳುವಂತಹ ಆಗಿರ್ತದೆ. ಹಾಗಾಗಿ ಮೇಷರಾಶಿಯವರು ಆದಷ್ಟು ಜಾಗೃತೆಯಾಗಿ ಇವತ್ತಿನ ದಿವಸ ಇದ್ದರೆ ಒಳ್ಳೆಯದು ಅಂತ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ವೃಷಭ ರಾಶಿಯವರಿಗೆ ಪರಿವರ್ತನೆ ಆಗುವಂತಹ ದಿನ, ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಸ್ನೇಹ ಸಂಬಂಧಿಕರ ಜೊತೆ ಅನುಕೂಲವಾಗುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನು ಪಡೆಯುವಂತಹ ದಿನ. ಕೊಂಚ ಆರೋಗ್ಯದ ಕಡೆ ಗಮನ ವಹಿಸಿದ್ರೆ ಬಹಳ ಉತ್ತಮ ಅಂತ ಕೂಡ ವೃಷಭ ರಾಶಿಯವರಿಗೂ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಮಿಥುನ ರಾಶಿಯವರು ಇಷ್ಟು ದಿನ ಏನು ಒಂದು ಕೆಲಸ ಕಾರ್ಯಗಳನ್ನು ಮಾಡಿರ್ತೀರಿ ಅದಕ್ಕೆ ಉತ್ತಮವಾದಂತಹ ಪ್ರತಿಫಲವನ್ನು ಪಡೆಯುವಂತಹ ದಿನವಾಗಿರ್ತದೆ. ಹಣಕಾಸಿನಲ್ಲಿ ಕೊಂಚ ಸುಧಾರಿಸುವಂತಹದ್ದಾಗಿರ್ತದೆ ಹಾಗೂ ನೆಮ್ಮದಿಯನ್ನು ನೀವು ಕಾಣುವಂಥದ್ದಾಗಿರ್ತದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ವಿಶೇಷವಾದಂತಹ ಫಲ ಕೂಡ ಮಹಾತಾಯಿ ಇವತ್ತು ಕೊಡುವಂಥದ್ದಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಕೀರ್ತಿಯನ್ನು ಸಂಪಾದನೆ ಮಾಡುವಂತಹ ದಿನ. ನೀವು ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗುವಂತಹ ದಿನ. ಇಷ್ಟು ದಿನ ಮಾಡಿದಂತಹ ಕೆಲಸಗಳಲ್ಲಿ ಯಶಸ್ವಿಯನ್ನು ಪಡೆಯುವಂತಹ ದಿನ. ಸಾಕಷ್ಟು ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡಿರ್ತೀರ, ಅದಕ್ಕೆ ಯಾವುದೇ ರೀತಿಯಾದಂತಹ ಫಲವನ್ನು ಕಾಣದೆ ಬೇಜಾರು ಮಾಡಿಕೊಂಡಿರುವಂಥದ್ದಾಗಿರಬಹುದು. ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಹೇಳುವಂತಹ ಸಮಯ ನಿಮಗೆ ಈಗ ಹತ್ತಿರವಾಗ್ತದೆ. ಹಾಗಾಗಿ ಕೀರ್ತಿಯನ್ನು ಸಂಪಾದಿಸುವಂತಹ ದಿನ ನಿಮ್ಮದಾಗಿರ್ತದೆ. ಯಾವುದೋ ಒಂದು ರೂಪದಲ್ಲಾಗಿರಬಹುದು. ಕೀರ್ತಿಯನ್ನು ಹಾಗೂ ಜಯವನ್ನು, ಒಂದು ಚೂರು ನೆಮ್ಮದಿ ಸಂತೋಷವನ್ನು ನೀವು ಪಡಿತೀರಾ ಇವತ್ತಿನ ದಿವಸ. ಇನ್ನು ಸಿಂಹರಾಶಿಯವರಿಗೆ ಪ್ರೀತಿಯನ್ನು ಸಂಪಾದನೆ ಮಾಡುವಂತಹ ದಿನವಾಗ್ತದೆ. ಇಷ್ಟು ದಿನ ಎಲ್ಲರೊಟ್ಟಿಗೆ ಸಾಕಷ್ಟು ಜಗಳವನ್ನು ಆಡಿ ನಿಮ್ಮ ಕೋಪದಿಂದ ಅನಾಹುತಗಳನ್ನು ಮಾಡಿಕೊಂಡಿರ್ತೀರಿ. ಹಣಕಾಸಿನ ತೊಂದರೆ ಆಗಿರೋದಲ್ಲಿ ಹಾಗೂ ಸ್ನೇಹಿತರೊಟ್ಟಿಗೆ ಸಂಬಂಧಿಕರೊಟ್ಟಿಗೆ ಜಗಳವನ್ನು ಆಡುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಫಲವನ್ನು ಕಾಣದೆ, ಪ್ರತಿಫಲವನ್ನು ಪಡೆಯದೆ, ಆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣದೆ ನಿರ್ಲಕ್ಷ್ಯ ಹೊಂದುವಂಥದ್ದು, ಈ ಎಲ್ಲದರ ಭಾಗವಾಗಿ ಸಿಂಹರಾಶಿಯವರಿಗೆ ಫಲವನ್ನು ಕೊಡುವಂಥದ್ದು ಇಂದಾಗಿರ್ತದೆ. ಯಾತಕ್ಕೆ ಅಂತಂದರೆ ಇವತ್ತು ನಿಮಗೆ ಎಲ್ಲರೂ ಪ್ರೀತಿಯುತವಾದಂತಹ ಮಾತುಗಳನ್ನು ಆಡ್ತಾರೆ. ನಿಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಹಾಗೂ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ರೂ ಕೂಡ ಪ್ರೀತಿಯನ್ನು ಸಂಪಾದನೆ ಮಾಡುವಂತಹ ದಿನ ಸಿಂಹರಾಶಿಯವರದಾಗಿರ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ಪ್ರೋತ್ಸಾಹ ಪಡುವಂತಹ ದಿನವಾಗಿರ್ತದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಜಯವನ್ನು ಸಂಪಾದನೆ ಮಾಡುವಂತಹ ದಿನವಾಗಿರ್ತದೆ. ಕೀರ್ತಿಯನ್ನು ಸಂಪಾದನೆ ಮಾಡುವಂತಹ ದಿನವಾಗಿರ್ತದೆ. ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತಹ ದಿನವಾಗಿರ್ತದೆ. ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂಥದ್ದಾಗಿರುತ್ತೆ. ಆದರೆ ನಿಮ್ಮ ವ್ಯಕ್ತಿತ್ವಗಳನ್ನು ಯಾರ ಮುಂದೆನೂ ಕೂಡ ಬಹಿರಂಗಪಡಿಸದೆ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿದಾಗ ಅದರಲ್ಲಿ ಜಯವನ್ನು ಸಂಪಾದನೆ ಮಾಡಿ ಕೀರ್ತಿಯನ್ನು ಸಂಪಾದನೆ ಮಾಡುವಂತಹ ದಿನವಾಗಿರ್ತದೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಉತ್ತಮವಾಗಿರ್ತದೆ ಅಂತಲೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ತುಲಾರಾಶಿಯವರಿಗೆ ಹಣಕಾಸಿನ ತೊಂದರೆ ಆಗುವಂಥದ್ದು, ಸಾಕಷ್ಟು ರೀತಿಯಲ್ಲಿ ನಿಮಗೆ ಈಗಾಗಲೇ ತೊಂದರೆ ಆಗಿರ್ತದೆ. ಆದರೂ ಕೂಡ ಮೇಲೆ ಮೇಲೆ ಹಣಕಾಸಿನಲ್ಲಿ ತೊಂದರೆ ಆಗುವಂಥದ್ದು ತುಲಾರಾಶಿಯವರಿಗೆ. ಎಲ್ಲ ಕ್ಷೇತ್ರದಲ್ಲಿ, ಅಂದರೆ ಎಲ್ಲ ಕೆಲಸ ಕಾರ್ಯ ವ್ಯವಹಾರ ಆರೋಗ್ಯ ಎಲ್ಲದರಲ್ಲೂ ಕೂಡ ನಿಮಗೆ ಇವತ್ತಿನ ದಿವಸ ಸ್ವಲ್ಪ ತೊಂದರೆ ಆಗುವಂಥದ್ದಾಗಿರುತ್ತೆ. ಹಾಗಾಗಿ
ಆದಷ್ಟು ನೀವು ಮಹಾತಾಯಿಯನ್ನು ಪ್ರಾರ್ಥನೆ ಮಾಡಿದ್ರೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಿಮಗೆ ಧನ ಸಂಪತ್ತು ಅಭಿವೃದ್ಧಿ ಆಗತ್ತೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿನವಾಗಿರ್ತದೆ. ಉತ್ತಮ ಅಂತಂದರೆ ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿವಸ ಏನು ನೀವು ಒಂದು ನಂಬಿಕೆಯನ್ನು ಇಟ್ಟು ಅದರಲ್ಲಿ ವಿಫಲರಾಗಿರ್ತೀರೋ ಅಂತಹ ಕೆಲಸ ಕಾರ್ಯಗಳು ನಿಧಾನವಾಗಿ ಕೈಗೂಡುವಂತಹ ಸಮಯವಿದು. ಈ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಂಪಾದನೆ ಮಾಡುವಂಥದ್ದು, ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡುವಂಥದ್ದು ಹಾಗೂ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅನುಕೂಲವಾಗುವಂಥದ್ದು. ಯಾತಕ್ಕೆ ಅಂತಂದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಗುರುವು ಸ್ಥಾನವನ್ನು ಪಲ್ಲಟನ ಮಾಡ್ತಾನೆ. ಗುರುವಿನ ಬಲವು ಕೂಡ ನಿಮಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಬರುವಂಥದ್ದು. ಹಾಗಾಗಿ ಅಂತಹ ಸಮಯದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಕೂಡ ವೃಶ್ಚಿಕ ರಾಶಿಯವರು ಪಡೆಯುವಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಮಹಾಲಕ್ಷ್ಮಿಯ ಅನುಗ್ರಹ ಆಗಿರ್ತದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ತಾಳ್ಮೆಯಿಂದ ಆದಷ್ಟು ತಾಳ್ಮೆಯನ್ನು ತಗೊಂಡು ಕೆಲಸ ಕಾರ್ಯಗಳನ್ನು ಮಾಡುವುದು ಉತ್ತಮ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಧನುರಾಶಿಯವರಿಗೆ ಯಶಸ್ಸನ್ನು ಕಾಣುವಂತಹ ದಿನವಾಗಿರ್ತದೆ. ಇಷ್ಟು ದಿನ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯನ್ನು ಜಯವನ್ನು ಕಾಣ್ತಾ ಇರೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೊಂದರೆ ಆಗುವಂಥದ್ದಾಗಿರ್ತದೆ ಇಷ್ಟು ದಿವಸ. ಅದಕ್ಕೆಲ್ಲವೂ ಕೂಡ ಫಲವನ್ನು ಈ ದಿನ ನೀವು ನಿರೀಕ್ಷಿಸಬಹುದು. ಧನುರಾಶಿಯವರು ಶನಿಯ ಪ್ರಬಲದಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಧನುರಾಶಿಯವರಿಗೆ ಉತ್ತಮ ಆಗುವಂಥದ್ದಾಗಿರುತ್ತೆ. ಹಾಗೂ ಧನುರಾಶಿಯವರು ಎಲ್ಲ ರೀತಿಯಂತಹ ಕೆಲಸ, ವ್ಯಾಪಾರ, ಆರೋಗ್ಯ, ಸಂಬಂಧಿಕರ ಜೊತೆ ಪ್ರೀತಿಯ ವಿಶ್ವಾಸ ಎಲ್ಲದ ರೀತಿಯಲ್ಲೂ ಕೂಡ ಅವರು ಜಯವನ್ನು ಪಡೆಯುವಂತಹ ದಿನವಾಗಿರ್ತದೆ. ವಿಶೇಷವಾಗಿ ಮಕರ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಸಾಕಷ್ಟು ಕಾಡುವಂಥದ್ದು. ಹಾಗಾಗಿ ಆ ಮಕರ ರಾಶಿಯವರು ಆದಷ್ಟು ಆರೋಗ್ಯದ ಕಡೆ ಗಮನ ವಹಿಸಿ ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿವಸ ಏನು ನೀವು ಶ್ರಮವನ್ನು ವಹಿಸಿದ್ದೀರಿ ಅದಕ್ಕೆ ಫಲ ಬರುವಂತಹ ಸಮಯ. ಸ್ವಲ್ಪ ತಾಳ್ಮೆಯನ್ನು ಪಡೆದಾಗ ಕೆಲಸ ಕಾರ್ಯಗಳಲ್ಲಿ ಜಯನ್ನು ಕೂಡ ನೀವು ಸಾಧಿಸ್ತೀರಾ. ಹಾಗಾಗಿ ನೀವು ತಾಳ್ಮೆ ಬಹಳ ಮುಖ್ಯವಾಗಿರ್ತದೆ. ಮಕರ ರಾಶಿಯವರಿಗೆ ತಾಳ್ಮೆಯಿಂದ ಎಲ್ಲವನ್ನು ಕೂಡ ಸಾಧನೆಯನ್ನು ಮಾಡ್ತೀರಿ ಅಂತಲೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಕುಂಭರಾಶಿಯವರಿಗೆ ವಿಶೇಷವಾದಂತಹ ಫಲವನ್ನು ಕೊಡುವಂತಹ ದಿನವಾಗಿರ್ತದೆ. ಫಲ ಅಂತಂದರೆ ನೀವು ಇಷ್ಟು ದಿವಸ ಸಾಕಷ್ಟು ಅವಮರ್ಯಾದೆಗಳನ್ನು ಪಡೆದಿರ್ತೀರಿ. ಕೆಲಸ ಕಾರ್ಯಗಳಲ್ಲಿ ವಿಫಲತೆಯನ್ನು ಹೊಂದಿರ್ತೀರಿ. ಯಾವ ಕೆಲಸವೂ ಕೂಡ ಆಗದೇ ಇರುವಂತಹ ರೀತಿಯಲ್ಲಿ ನೀವಿರ್ತೀರಿ. ಅದೆಲ್ಲದಕ್ಕೂ ಕೂಡ ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಶ್ರಮವನ್ನು, ನೀವು ಪಟ್ಟಂತಹ ಶ್ರಮಕ್ಕೆ ತಕ್ಕಂಥ ಫಲವನ್ನು ಕೊಡುವಂತಹ ದಿನ ಮುಂದಿನ ದಿನಗಳಾಗಿರ್ತದೆ. ಹಾಗೂ ಈ ದಿನದಂದು ಲಕ್ಷ್ಮಿಯ ಕೃಪಾ ಕಟಾಕ್ಷವು ಕೂಡ ನಿಮಗಾಗಿರ್ತದೆ. ಹಾಗಾಗಿ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ದೇವತಾರಾಧನೆಯನ್ನು ಮಾಡಿ ದೀಪವನ್ನು ಹಚ್ಚಿ ಅರ್ಚನೆಯನ್ನು ಮಾಡಿಸಿ ಬಂದರೆ ನಿಮಗೆ ಉತ್ತಮವಾದಂತಹ ಫಲವು ಕೂಡ ಸಿಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಇನ್ನು ಕೊನೆಯ ರಾಶಿಯಾದಂತಹ ಮೀನರಾಶಿಯವರಿಗೆ ಲಾಭದಾಯಕ ದಿನವಂತ ತಿಳಿಸ್ತಾ ಇದ್ದೇನೆ. ಲಾಭದಾಯಕ ಅಂತಂದರೆ ನೀವು ಯಾರಿಗಾದರೂ ಹಣವನ್ನು ಕೊಟ್ಟಿದ್ದಲ್ಲಿ ಅಂತಹ ಹಣವು ಹಿಂದಿರುಗಿ ಬರುವಂತಹ ಸಮಯವಾಗಿರ್ತದೆ. ಹಾಗೂ ಕೆಲಸದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂಥದ್ದಾಗಿರಬಹುದು. ಆರೋಗ್ಯದಲ್ಲಿ ಕೊಂಚ ಸುಧಾರಣೆಯನ್ನು ಪಡೆಯುವಂಥದ್ದಾಗಿರಬಹುದು. ತಕ್ಕ ಮಟ್ಟಿಗೆ ನೆಮ್ಮದಿಯನ್ನು ಹೊಂದುವಂಥದ್ದಾಗಿರ್ಬೋದು. ಹೀಗೆ ಎಲ್ಲ ಉತ್ತಮವಾಗುವಂತಹ ಹಾಗೂ ಲಾಭದಾಯಕ ದಿನವಾಗಿರ್ತದೆ ಇಂದು ನಿಮಗೆ ಮೀನರಾಶಿಯವರಿಗೆ ಅಂತ ಹೇಳ್ತಾ 12 ರಾಶಿಯ ಫಲಗಳನ್ನು ನಾನು ತಿಳಿಸಿದ್ದೇನೆ. ಎಲ್ಲ ರಾಶಿಯವರಿಗೂ ಕೂಡ ಸೂಕ್ತವಾದಂತಹ ದಿನವಾಗಲಿ ಅಂತ ತಿಳಿಸ್ತಾ ದೇವರ ಅನುಗ್ರಹ ಆಗಲಿ ಹಾಗೂ ಭಗವಂತ
ಗುರುರಾಯರು, ಮಹಾಲಕ್ಷ್ಮೀ ದೇವಿ ನಿಮಗೆ ಸಂಪೂರ್ಣ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ದಿವಸ ವಾರದ ಭವಿಷ್ಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.